ಅಣ್ಣನ ಪ್ರೀತಿ ನಿರಾಕರಿಸಿದ್ದಕ್ಕೆ ತಮ್ಮ ಅಟ್ಟಹಾಸ ಮೆರೆದಿದ್ದಾನೆ. ಬೆಂಗಳೂರಿನ ಎಚ್ಎಎಲ್ ರಸ್ತೆಯ ಕೋಡಿಹಳ್ಳಿಯಲ್ಲಿ ಚಾಕೂರಿತಕ್ಕೊಳಗಾಗಿದ್ದ ಯುವತಿ ಅಮೃತ ಮೃತಪಟ್ಟಿದ್ದಾಳೆ. ಜುಲೈ 13ರಂದು ಅಮೃತ ಧನುಷ್ ಪರಸ್ಪರ ಪ್ರೀತಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಧನುಷ್ ಮದುವೆಯಾಗಿ ವಿಚ್ಛೇದನ ಪಡೆದಂತಹ ವಿಚಾರ ತಿಳಿದು ಆಕೆ ದೂರ ಆಗಿರುತ್ತಾಳೆ. ಕುಪಿತಗೊಂಡಂತಹ ಧನುಷ್ ಸೋದರ ಸೂರ್ಯ ಯುವತಿಗೆ ಚಾಕು ನೀಡಿದ್ದಾನೆ. ವೆಲ್ಡಿಂಗ್ ಮಾಡುವಾಗ ಕಿಡಿತಾಗಿ ಬೆಂಕಿ ಪೇಪರ್ ಫ್ಯಾಕ್ಟರಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಶಿವಮೊಗ್ಗ ನಗರದ ಹಳೆಮಂಡಿ ಬಳಿ ಇರುವಂತಹ ಪೇಪರ್ ಫ್ಯಾಕ್ಟರಿ 2 ಗಂಟೆ ಕಾಲ ಹೊತ್ತಿ ಉರಿಯಿತು. ಬೆಂಕಿ ಕೆನ್ನಾಲಿಗೆಯನ್ನು ನಿಯಂತ್ರಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿತು. ಕೊನೆಗೆ 30ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿವೆ. ಚಾಮುಂಡಿ ಬೆಟ್ಟದಲ್ಲಿ ನಾಳೆ ಮೊದಲ ಆಷಾಢ ಶುಕ್ರವಾರ ಪೂಜೆ ಇರುತ್ತೆ. ಅದಕ್ಕಾಗಿ ಆಡಳಿತ ಮಂಡಳಿ ಸಿದ್ಧತೆ ಮಾಡ್ತಾ ಇದೆ. ನಾಳೆ ಬೆಳಗ್ಗೆ 6:30ರಿಂದ ಲಲಿತ್ ಮಹಲ್ ಹೆಲಿಪ್ಯಾಡ್ ಹಾಗೂ ಸಿಟಿ ಬಸ್ ನಿಲ್ದಾಣದಿಂದ ವಿಶೇಷ ಕೆಎಸ್ಆರ್ಟಿಸಿ ಬಸ್ ಸೇವೆ ಇದ್ದು ಖಾಸಗಿ ವಾಹನಗಳ ಪ್ರವೇಶಕ್ಕೆ ಸಂಪೂರ್ಣ ನಿರ್ಬಂಧ ಇದೆ. ರಾಜ್ಯ ಸಂಪುಟ ವಿಸ್ತರಣೆಯ ಚೆಂಡು ಈಗ ದೆಹಲಿ ಅಂಗಳ ತಲುಪಿದೆ. ದೆಹಲಿಯಲ್ಲಿಂದು ರಾಜ್ಯ ನಾಯಕರೊಂದಿಗೆ ಹೈಕಮಾಂಡ್ ಸಭೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಯ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯಲಿದ್ದು ಸಿಎಂ ಡಿಕೆಶಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಂಬೈನ ಕೋಸ್ಟಲ್ ರೋಡ್ ಸುರಂಗ ಮಾರ್ಗದಲ್ಲಿ ಚಲಿಸ್ತಾ ಇದ್ದ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ್ಬಿಡ್ತು. ನಡು ರೋಡಲ್ಲೇ ಕಾರು ಹೊತ್ತಿ ಉರಿದಿದ್ದು ವಾಹನ ಸವಾರರು ಬೆಚ್ಚಿಬಿದ್ದಿದ್ದಾರೆ. ಬೆಂಕಿ ಅವಘಡದಿಂದ ಕಾರು ಸ್ಫೋಟ ಆಗಿದೆ ಅಂತ ವದಂತಿ ಹಬ್ತಾ ಇದ್ದಂತೆ ವಾಹನ ಸವಾರರು ಕಾರಿನಿಂದ ಇಳಿದು ಓಡಿದ್ದಾರೆ. ಫಿಫಾ ಫುಟ್ಬಾಲ್ ವಿಶ್ವಕಪ್ನಲ್ಲಿ ಅರ್ಜೆಂಟೀನಾ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಅಮೆರಿಕದ ಅಟ್ಲಾಂಟಾ ಸ್ಟೇಡಿಯಂನಲ್ಲಿ ನಡೆದಂತಹ 2ನೇ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು ಬಗ್ಗು ಬಡಿದು ಮೆಸ್ಸಿ ಪಡೆ ತನ್ನ ವಿಜಯಯಾತ್ರೆ ಮುಂದುವರೆಸಿದ್ದು ಹೈ ವೋಲ್ಟೇಜ್ ಪಂದ್ಯದಲ್ಲಿ 2-1 ಗೋಲುಗಳ ಅಂತರದಿಂದ ಗೆದ್ದ ಅರ್ಜೆಂಟೀನಾ ಫೈನಲ್ಗೆ ಲಗ್ಗೆಯಿಟ್ಟಿದೆ. ಪಂದ್ಯದ ಮೊದಲಾರ್ಧದಲ್ಲಿ ಉಭಯ ತಂಡಗಳು ಗೋಲನ್ನು ಗಳಿಸಲೇ ಇಲ್ಲ. ಆದರೆ ದ್ವಿತೀಯಾರ್ಧದಲ್ಲಿ ಅಂದರೆ 55ನೇ ನಿಮಿಷಕ್ಕೆ ಆಂಥೋನಿ ಗಾರ್ಡನ್ ಗೋಲು ಗಳಿಸಿ ಇಂಗ್ಲೆಂಡ್ಗೆ ಮುನ್ನಡೆ ತಂದುಕೊಟ್ಟಿದ್ರು. ಆದರೆ ಕೊನೆಯವರೆಗೂ ಹೋರಾಡಿದಂತಹ ಅರ್ಜೆಂಟೀನಾ ಪಂದ್ಯದ 85ನೇ ನಿಮಿಷದಲ್ಲಿ ಗೋಲ್ ಗಳಿಸಿತು. ಫರ್ನಾಂಡಿಸ್ ಗಳಿಸಿದ ಗೋಲ್ನಿಂದ ಸಮಬಲ ಸಾಧಿಸಿತು. ಆ ಬಳಿಕ 92ನೇ ನಿಮಿಷದಲ್ಲಿ ಮಾರ್ಟಿನೆಸ್ 2ನೇ ಗೋಲು ಹೊಡೆಯುವ ಮೂಲಕ ಫೈನಲ್ ಟಿಕೆಟ್ ಪಕ್ಕಾ ಮಾಡಿತು.